ಭಾನುವಾರ ಒಂದಿನ ರೆಸ್ಟ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಎಲ್ಲಾದರೂ ಹೋಗಬೇಕು, ಸುತ್ತಬೇಕು ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಕಮಿಟ್ಮೆಂಟ್ ಬ್ರೋ. ಸೊ ಹಂಗೆ ಎಲ್ಲ ಅಪ್ಲಿಕೇಶನ್ನ ಕೂಡ ಆನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಮನೇಲಿದ್ದೀನಿ, ಇನ್ನೂ ಹೊರಟಿಲ್ಲ. ಇಲ್ಲಿಂದನೇ ಮನೆಯಿಂದನೇ ಯಾವುದೋ ಡ್ಯೂಟಿ ಸಿಕ್ಕಿದ್ರೆ ಅದನ್ನು ಹಾಕ್ಕೊತೀನಿ. ಅಲ್ಲಿವರೆಗೂ ಮನೇಲೇ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. 400 ರೂಪಾಯಿದು ಬಾಡಿಗೆ ಒಂದು ಸಿಕ್ಕೈತೆ, ಅದಕ್ಕೋಸ್ಕರ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಬಂದು 1 ಗಂಟೆ ಆಯಿತು. ಇಷ್ಟೊತ್ತು ಮನೇಲೇ ಮನ್ಕೊಂಡಿದ್ದೆ, ಅದೇನೋ ಗೊತ್ತಿಲ್ಲ, ಮೈಗ್ರೇನ್ ಥರ ಇಲ್ಲೇ ಒಂದು ಸ್ವಲ್ಪ ಸೈಡಲ್ಲಿ ತಲೆನೋಯ್ತೈತೆ. ಏನು ಮಾಡೋಕ್ಕಾಗಲ್ಲ, ಒಳ್ಳೆ ಬಾಡಿಗೆ ಸಿಗ್ತಲ್ಲ, ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಹಂಗೆ ಎದ್ದು ಬಂದ್ಬಿಟ್ಟೆ, ಹಂಗೆ ಟಕ್ ಅಂತ ಬಿತ್ತು. ಹಾಗಾಗಿ ಹಾಕ್ಕೊಂಡು ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಕಸ್ಟಮರ್ ಲೊಕೇಶನ್ ನಿಯರ್ ಇದ್ದೀನಿ. ರೋಡ್ ಹೆಂಗಿದೆ ಅಂತ ನೋಡಿ. ಹಿಂಗೆ ಈ ರೋಡಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, 400 ರೂಪಾಯಿ ಬಾಡಿಗೆ ಅಲ್ವಾ, ಬಿಡೋಕ್ಕಾಗಲ್ಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಕಲ್ಲು ಮಣ್ಣು ಮುಳ್ಳು ಆಣಿ ಏನಿದ್ರು ಕೂಡ ಮೇಂಟೈನ್ ಮಾಡಲೇಬೇಕು. ಸೊ ಆ ರೀಸನಿಂದ ಯಪ್ಪ ಸಖತ್ ಎತ್ತಾಗ್ತೈತೆ ಗಾಡಿ ಮಾತ್ರ. ಯಾವ ನಡಿ ಜಾಮ್ ಆಗೈತೆ ಅಂತ ನೋಡ್ಬೋದು. ಫಸ್ಟು ಡ್ರಾಪ್ ಆಯಿತು 407 ರೂಪಾಯಿ. 2 ಗಂಟೆ 7 ನಿಮಿಷ 7 ರೂಪಾಯಿ ಸಿಕ್ಕಿಲ್ಲ. ನೆಕ್ಸ್ಟ್ ಕೊಡಿ ಅಂತ ಹೇಳಿದ್ದೀನಿ. ಈ ಹುಡುಗರನ್ನ ಮುಂಚೆ ಕೂಡ ಕರ್ಕೊಂಬಂದಿದ್ದೆ. 7 ರೂಪಾಯಿ ಜಾಸ್ತಿ ಆಗೈತೆ, 7 ರೂಪಾಯಿ ಕೊಟ್ಟಿಲ್ಲ. ಸೊ ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಇಸ್ಕೊಂಡ್ರಾಯ್ತು. ಕ್ಲಿಯರ್ ಮಾಡಿಕೊಂಡು ಹುಡುಗರಿಗೆ 5 ಸ್ಟಾರ್ ರೇಟ್ ಕೊಟ್ಟು ಆನ್ ಮಾಡ್ಕೊಂಡಿದ್ದೀನಿ. ಯಾವುದೂ ಬೀಳ್ತಾ ಇಲ್ಲ. ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ಕೊಳ್ಳೋಣ, ಟ್ರೈ ಮಾಡೋಣ. ರಾತ್ರಿ 9 ಗಂಟೆವರೆಗೂ ಒಂದು 1600 ರೂಪಾಯಿ ಮಾಡೋಕ್ಕಾಗುತ್ತಾ ನೋಡೋಣ. 400 ರೂಪಾಯಿ ಆಗೈತೆ, ಮಾಡ್ಕೊಬಿಟ್ರೆ ಲೈಫ್ ಜಿಂಗಲ್ ಅಲ್ಲ. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 6 ಗಂಟೆ ಆಗೋಕ್ಕಾಯಿತು. ಇನ್ನು 5 ನಿಮಿಷ ಇದೆ 6 ಗಂಟೆಗೆ. ಸೊ HSR ಲೇಔಟಿಂದ ಒಂದು ಡ್ಯೂಟಿನ ಪಿಕಪ್ ಮಾಡ್ಕೊಂಬಂದೆ. ಸುಮಾರು ಹೊತ್ತಿಂದ ಹೇಳ್ಬೇಕು ಅಂತಂದರೆ ಯಾಕೋ ಡ್ಯೂಟಿ ಸೆಟ್ ಆಗ್ತಿಲ್ಲ. ಇವತ್ತು 186 ರೂಪಾಯಿನ ಒಂದು ಡ್ಯೂಟಿ ಮಾಡಿದ್ದೀನಿ. ಇವಾಗ ಇಲ್ಲಿವರೆಗೂ ಮಾಡಿರೋದು ನೀವು ನೋಡ್ಬೋದು. ಊಬರಲ್ಲಿ ಒಟ್ಟು ಟ್ರಿಪ್ಪು ನಾನು ಮಾಡಿರೋದು 3 ಟ್ರಿಪ್ಪು. ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಕಾಡು ಬೀಚ್ನಲ್ಲಿ ಮೇಯ್ನ್ ರೋಡಲ್ಲಿದ್ದೀನಿ ಈಗ. ಸೊ ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೂ ಮತ್ತು ನಮ್ಮ ಯಾತ್ರೆಯಲ್ಲಿ ಒಂದು ಟ್ರಿಪ್ ಮಾಡಿದೆ. 45 ರೂಪಾಯಿ ಕೊಡ್ತಾಯಿದ್ದಾನೆ ಇವತ್ತು ಕೂಡ. ಸೊ ಹಂಗಾಗಿ ಡ್ಯೂಟಿ ಮಾಡ್ತಾಯಿದ್ದೀನಿ. ಮಿನಿಮಮ್ ಎಲ್ಲ ಎತ್ಕೊತಾ ಇದ್ದೀನಿ. ಸ್ವಲ್ಪ ಲಾಂಗ್ ಇದ್ದರೆ ಎತ್ಕೊತಾ ಇಲ್ಲ, 1.3 ಕಿಲೋಮೀಟ್ರ್ ಇದ್ದರೆ ಎತ್ಕೊತಾ ಇಲ್ಲ ಅಷ್ಟೇ. ಇಲ್ಲಾಂದರೆ ನಾರ್ಮಲಾಗಿ ಎಲ್ಲ ಬಾಡಿಗೆನೂ ಎತ್ಕೊತಾ ಇದ್ದೀನಿ. ಒಂದು 500 ಮೀಟ್ರ್ ಒಳಗಡೆ ಸಿಕ್ಕಿದ್ರೆ ನಮಗೊಂದು ಸ್ವಲ್ಪ ಬೆನಿಫಿಟ್ಟು. ಅದಕ್ಕೋಸ್ಕರ ನಮ್ಮ ಯಾತ್ರೆಯಲ್ಲಿ ಆಗಿರೋ ಡ್ಯೂಟಿ ಬಂದುಬಿಟ್ಟು 156 ರೂಪಾಯಿ. ರ್ಯಾಪಿಡೋದಲ್ಲಿ 397 ರೂಪಾಯಿ ಆಗೈತೆ. ಅದರಲ್ಲಿ 7 ರೂಪಾಯಿ ಲಾಸು. ಅಯ್ಯಯ್ಯೋ ನೋಡ್ರಿ, ಇದು ಹೋಗ್ಬೋದಿತ್ತು. 2 ಕಿಲೋಮೀಟ್ರ್ ಐತೆ ಪಿಕಪ್ಪು. ಹೋಗ್ಬೋದು, ಕೆಲವೊಬ್ಬರೆಲ್ಲ ವೆಯ್ಟ್ ಮಾಡಲ್ಲ. ಅದೇನು ಅರ್ಜೆಂಟ್ ಇರುತ್ತೋ ಏನೋ ಗೊತ್ತಿಲ್ಲ. ಏನೊಂದು 5 ನಿಮಿಷ ಆಗುತ್ತೆ, ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆ ರೀಸನಿಂದ ಅಷ್ಟೇ ಎತ್ಕೊತಾ ಇಲ್ಲ. ಆಲ್ಮೋಸ್ಟು ಒಂದು 700 ರೂಪಾಯಿ ಅಷ್ಟು ಆಗೈತೆ. 6 ಗಂಟೆ ಟೈಮ್ ಆಯಿತು. ಇವತ್ತಿನ ಕತೆ ಅಷ್ಟೇ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಡಿಸೈಡ್ ಮಾಡೋಕ್ಕಾಗಲ್ಲ, ನೋಡಬೇಕು ಇನ್ನೂ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಒಂದು ವೇಳೆ ಟಾರ್ಗೆಟು ಟಚ್ ಆಗುತ್ತಾ ಅಂದರೆ ಡೌಟೇ ಐತೆ. ಯಾಕಂದರೆ ನನಗೂ ಕೂಡ ಸ್ವಲ್ಪ ತಲೆ ನೋಯ್ತೈತೆ. ಹಂಗಾಗಿ ಟಾರ್ಗೆಟ್ ಅಚೀವ್ ಮಾಡೋದು ಪಾಸಿಬಲ್ ಇದೆ. ಇಂಪಾಸಿಬಲ್ ಅಂತ ಹೇಳೋದು ತಪ್ಪಾಗುತ್ತೆ. ಆದಷ್ಟು ಡ್ಯೂಟಿ ಮಾಡ್ತೀನಿ 9 ಗಂಟೆವರೆಗೂ. ನೋಡೋಣ. ಸುಮಾರು 10 ನಿಮಿಷ ಆದಮೇಲೆ ಡ್ಯೂಟಿ ಸಿಕ್ಕೈತೆ. ಅವ್ರು ನೋಡಿದ್ರೆ ಹಿಂಗೆ ಆನ್ಲೈನ್ ಕಾಲ್ ಮಾಡ್ತವ್ರೆ. ಬನ್ನಿ ಪಿಕಪ್ ಮಾಡಿ ನೋಡೋಣ. ಹಲೋ, ಇದು ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ಹೋಗಿ ಪಿಕಪ್ ಮಾಡಿದ್ರಾಯ್ತು. ಈ ಬಾಡಿಗೆ ಬಂದು ಸಿಕ್ಕಿರೋದು ವೈಟ್ ಫೀಲ್ಡ್ ಕಡೆಗೆ. ಕಸ್ಟಮರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು. ನನ್ನ ಪಾಡಿಗೆ ನಾನು ಹೋಯ್ತಾನೆ ಇದ್ದೆ. ನನ್ನ ಹತ್ರ ಫೋನ್ ಎತ್ತಕ್ಕೆ ಹೋಗಿಲ್ಲ. ಯಾಕಂತಂದ್ರೆ ಅಲ್ಲಿ ಕೇಳಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ. ಸೊ ಏನು ಒಂದು 2-3 ನಿಮಿಷ ವೆಯ್ಟ್ ಮಾಡಿದ್ರೆ ಗೊತ್ತಾಗಲ್ವಾ. ಸೊ ತೊಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರು ಫೋನ್ ಮಾಡ್ತಾ ಇರಲಿ, ನಾವು ಫೋನ್ ಪಿಕಪ್ ಮಾಡೋಗ್ಬಿಟ್ಟದೆ. ನೋಡ್ಬೋದು, ಅಲ್ಲಿ ತೋರಿಸಿದ್ದು ನನಗೆ 36 ನಿಮಿಷ ಅಂತ ತೋರಿಸಿದ್ದು. ಆಲ್ರೆಡಿ 4-5 ಕಿಲೋಮೀಟ್ರ್ ಬಂದಿದ್ದೀನಿ. ಆದರೂ ಕೂಡ ಇಲ್ಲಿ ಇನ್ನೂ 38 ನಿಮಿಷ ತೋರಿಸ್ತಿದೆ. ಅದು ಯಾವ ರೋಡ್ ತೋರಿಸ್ತು ಅಂತ ಗೊತ್ತಿಲ್ಲ. ಇತ್ತೀಚೆಗಂತೂ ಗೂಗಲ್ ಮ್ಯಾಪು ಕೂಡ ಏನಾಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ರೋಡ್ ಜಾಮ್ ಆಗೈತೆ. ಸ್ನೇಹಿತರೆ, ಟೈಮ್ ಬಂದು ನೋಡ್ಬೋದು 7 ಗಂಟೆ 54 ನಿಮಿಷ. ವೈಟ್ ಫೀಲ್ಡಿಂದ ಒಂದು ಡ್ಯೂಟಿನ ಹಾಕೊಂಬಂದೆ. 279. ಎಲ್ಲಿದ್ದೀನಿ ಅಂತಂದರೆ ಗ್ರೀನ್ ಕ್ಲೈನ್ ಲೇಔಟಲ್ಲಿ ಮಾಡ್ಕೊತೀನಿ. ಮತ್ತು
ಆಗುತ್ತೆ. ಇವಾಗ ಡ್ಯೂಟಿ ತೊಗೊಳಲ್ಲ, ಫಸ್ಟ್ ಒಂದು ಕಾಫಿ ಕುಡಿಬೇಕು. ಇವಾಗ ಒಂದು ಕಾಫಿ ಕುಡ್ಕೊಂಬರೋಣ ಅಂತ ಇದ್ದೀನಿ. ಹೋಗಿ ಕಾಫಿ ಕುಡ್ಕೊಂಬರ. 5 ರೂಪಾಯಿ ಕಾಫಿಗೋಸ್ಕರ ದಿವಸ ಅಂತೂ ಸಿಕ್ಕಾಪಟ್ಟೆ ತಲೆನೋಯ್ತು. ಕಾಫಿ ಎಲ್ಲ ಕುಡ್ಕೊಂಡಾಯ್ತು. ಕಾಫಿ ಕುಡ್ಕೊಂಡು ಹಂಗೆ ಹೊರಟಿದ್ದೀನಿ. ಯಾವುದಾದ್ರೂ ಡ್ಯೂಟಿ ಬಂದರೆ ಡ್ಯೂಟಿ ಹಾಕ್ಕೊಂಡು ಹೋಗ್ಬೇಕು. ಇನ್ನು 8 ಗಂಟೆ ಡ್ಯೂಟಿ ಮಾಡಲೇಬೇಕು. ನೋಡೋಣ ಎಲ್ಲಿಗೆ ಸೆಟ್ ಆಗುತ್ತೆ ಹೆಂಗೆ ಅಂತ ಅಂದ್ಬಿಟ್ಟು ಹೊಡೆದಾಯ್ತು. ಯಾವುದೂ ಡ್ಯೂಟಿ ಬೀಳ್ತಾ ಇಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಹೊರಗಡೆ ನಿಂತ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಯೂನಿಫಾರ್ಮ್ ಹಾಕ್ಕೊಂಡಿದ್ದೆ, ಅಲ್ಲೇ ಕಾಫಿಗೆ ಹೋಗಿದ್ನಲ್ಲ, ಸೊ ಆ ರೀಸನ್ಗಿಂದ ಏನು ಮಾಡಿದೆ, ಯೂನಿಫಾರ್ಮ್ ಶರ್ಟ್ನ ಬಿಚ್ಚಿದೆ ಅಷ್ಟೇ. ಯಾವುದೇ ಥರ ಡ್ಯೂಟಿ ಏನು ಬರ್ತಾ ಇಲ್ಲ. ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ಕೊಂಡಿದ್ದೀನಿ. ಯಾಕೆ ಹಿಂಗಾಯಿತು ಅಂದರೆ ಸ್ವಲ್ಪ ಹೊರಗಡೆ ಕೂಡ ನಿಂತ್ಕೊಂಡ್ರೆ ಒಳ್ಳೆಯದು. ಆಟೋದಲ್ಲೇ ಕುತ್ಕೊಂಡಿದ್ರೆ ಒಂಥರ ಕಾಲೆಲ್ಲ ಪೇಯ್ನ್ ಬಂದುಬಿಟ್ಟಿರುತ್ತೆ. ಸ್ವಲ್ಪ ಅವಾಗ 1 ಅವರ್ ಎಲ್ಲೆಲ್ಲೇ ಡ್ರಾಪ್ ಆಗುತ್ತೆ ಆವಾಗ ಮಾಡ್ತೀವಿ, ಅಲ್ಲಲ್ಲಿ ಸ್ವಲ್ಪ ರೆಸ್ಟ್ ತಗೋಬಿಟ್ರೆ ಬೆಟರ್. ಎಷ್ಟೈತೆ ಪ್ರೆಷರು? ನಾನು ಗಾಡಿ ಹೋಗ್ಲಿ, ನಾನು ತಲೆ ಕೆಡಿಸ್ಕೊಳಲ್ಲ. ನಾಳೆ ಇನ್ನೊಂದು ಗಾಡಿ ಇಳಿಸ್ತೀನಿ, ನಮ್ಗೆ ಏನಾಗಬಾರ್ದು ಅಷ್ಟೇ. ಗ್ಯಾಸ್ ಹಾಕಿಸ್ಬೇಕಾದ್ರೆ ಸಡನ್ ಆಗಿ ಲೀಕ್ ಆಗೋಯ್ತು ಪಕ್ಕದ ಗಾಡಿನಲ್ಲಿ. ಹೇಳ್ಬೇಕು ಅಂದ್ರೆ ಸಿಕ್ಕಾಬಿಟ್ಟು ಜೋರಾಗಿ ಸೌಂಡ್ ಬಂದ್ಬಿಡ್ತೈತೆ. ಸೊ ಹಂಗಾಗಿ ಬೆಳಂದೂರಿಂದ ಅಂದರೆ ಗ್ರೀನ್ ಗ್ಲೇನ್ ಲೇಔಟ್ ಇಂದ ಒಂದು ಡ್ಯೂಟಿ ಹಾಕೊಂಬಂದೆ. ಎಲ್ಲಿಗೆ ಅಂತಂದರೆ ಇಲ್ಲಿ ಚರ್ಚ್ ಸ್ಟ್ರೀಟ್ ಹತ್ರಕ್ಕೆ. ಅಲ್ಲೇ ಇದ್ದೀನಿ, ನಿಯರ್ ಚರ್ಚ್ ಸ್ಟ್ರೀಟ್ ಹತ್ರ. ಮುಂದೆ ಹೋಗಿ ರೈಟ್ ತಗೊಂಡ್ರೆ ಚರ್ಚ್ ಸ್ಟ್ರೀಟು. ಸೊ ಕೆಲವೊಬ್ರೆಲ್ಲ ಕಮೆಂಟ್ ಹಾಕ್ತಿದ್ರಿ, ಸುಮ್ಮನೆ ಫೋರ್ಜರಿ ಮಾಡ್ತೀರಾ, ಫೇಕ್ ಹೇಳ್ತೀರಾ ಅಂತ ಅಂದ್ಬಿಟ್ಟು. ನಾನು ಯಾರಿಗೂ ಫೇಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇ ನೋಡ್ಬೋದು ಇಲ್ಲಿ ಬರೋವಂಥ ಡ್ಯೂಟಿಗಳು. ಬಟ್ ಏನಂದರೆ ಪಿಕಪ್ಗಳು ಸ್ವಲ್ಪ ಲಾಂಗ್ ಇದೆ ಆಯಿತಾ, ಅದನ್ನಂತೂ ಏನು ಮಾಡೋಕ್ಕಾಗಲ್ಲ. ಇನ್ನೂ ನಾನು 9 ಗಂಟೆ ಆಯಿತು ಮನೆ ಕಡೆಗೆ ಹೊರಟಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಯಾವುದಾದ್ರೂ ಮನೆ ಕಡೆಗೆ ಬೇಕಿರೋವಂಥ ಡ್ಯೂಟಿನ ಸೆಲೆಕ್ಟ್ ಮಾಡ್ಕೊತಾ ಇರೋದು. ಡ್ಯೂಟಿ ಮಾಡೋನಿಗೆ ಮನಸ್ಸಿರಬೇಕು ಆಯಿತಾ. ಮಾತುಗಳು ಮಾತಾಡ್ಬೋದು, ಹೋಗಿ 4 ಜನ ಸೇರಿಸ್ಕೊಂಡು ಟೀ ಕುಡಿಯೋದಲ್ಲ. ಕೆಲವೊಂದು ಕಮೆಂಟ್ಸ್ ಹೆಂಗೆ ಬರ್ತಿದೆ ಅಂತ ಅಂದರೆ ನಾನೇನೋ ಫೇಕ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆಯಿತಾ. ಸೊ ಡೇಟ್ ಇದೆ, ಟೈಮ್ ಇದೆ, ಇಲ್ಲೇ ನೋಡ್ರಿ. ಸಂಡೇ ಭಾನುವಾರ 23 ಜೂನು ಇವು ಬರ್ತಿರೋ ಅಂಥ ಡ್ಯೂಟಿಗಳು. ಮಾಡಬೇಕಂದ್ರೆ ಮಾತ್ರನೇ ಆಗೋದು. ಸುಮ್ಮನೆ ಯಾರು ಮನೇಲಿ ಕೈ ಕಟ್ಕೊಂಡು ಕೂತಿದ್ರೆ ದುಡಿಮೆ ಆಗೋದಿಲ್ಲ. ಯಾವುದೋ HSR ಕಡೆಗೆ ತೋರಿಸ್ತಲ್ಲಪ್ಪ, ಅದೊಂದು ಸಿಕ್ಬಿಟ್ರೆ ಮನೆ ಕಡೆ ಹೊಂಟೈತೀನಿ ಗುರು. ಅಯ್ಯೋ, ಏನು ಮಾಡೋಕ್ಕಾಗಲ್ಲ, ಬನ್ನಿ ವೆಯ್ಟ್ ಮಾಡೋಣ. ನೋಡಿ ಇದರಲ್ಲಿ ಯಾವುದ್ರಲ್ಲೋ ನಮ್ಮ ಯಾತ್ರಿನಲ್ಲಿ ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದ, ಅದು ಹೋಯ್ತು. ಸೊ ಲಾಸ್ಟ್ ಬಾಡಿಗೆ ಅಂದ್ಕೊಂಡಿದ್ದೀನಿ ಇದು. ಅಂದರೆ ಇವತ್ತೊಂದು 319 ರೂಪಾಯಿ. ಈ 319 ರೂಪಾಯಿ ಆಸೆ ಪಟ್ಟು ಏನೇನೋ ಅನ್ಕೊಂಬಂದೆ ಬಿಡ್ರಿ. ಇವಾಗ ಹತ್ತನೂ ಇಲ್ಲ ಇತ್ತನೂ ಇಲ್ದಂಗೆ ಆಗಿದ್ದೀನಿ. ಸೊ ಟೈಮ್ ನೋಡ್ಬೋದು, 10 ಗಂಟೆ 22 ನಿಮಿಷ. ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ಹತ್ತಾಗೆ ಎಲ್ಲಿ ಹೋಗೋದು ಗುರು, ನಮ್ಮ ಮನೆಗೆ ಇನ್ನೂ ಹೋಗ್ಬೇಕು ಸರ್ಜಾಪುರ ಕಡೆಗೆ. ಇಲ್ಲಿ ನೋಡ್ಬೋದು, ಆ ಕಡೆ ಸರ್ಜಾಪುರ ರೋಡ್ಗೆ ಹೋಗ್ಬೇಕು ಅಂದರೆ ಮಿನಿಮಮ್ ಅಂದರೂ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಮೇನ್ ರೋಡ್ಗೆ ಹೋಗೋಕ್ಕೇನೆ. ಇನ್ನು ಇಲ್ಲಿಂದ ಹೋಗ್ಬೇಕಂದ್ರೂ ಕಷ್ಟನೇ. ಏನೋ ಮಾಡಲೆಂದು ಏನೋ ಆಗೋಯ್ತು. ಇವ್ರದ್ದೇನು ಪೇಮೆಂಟ್ ಬಂತ ಇಲ್ವ ಅಂತ ಕೂಡ ನನಗೆ ಗೊತ್ತಿಲ್ಲ. ಯಾಕಂತಂದರೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ. ಸರಿಯಾಗಿ ಬಂದು ಇಲ್ಲಿ ತಗ್ಲಾಕೊಂಡಿದ್ದೀನಿ. ಇವಾಗ ಈ ಅಪಾರ್ಟ್ಮೆಂಟಿಂದನೇ ಮೇನ್ ರೋಡ್ಗೆ ಹೋಗ್ಬೇಕು ಅಂದರೆ ಬರೋಬ್ಬರಿ 1/2 ಕಿಲೋಮೀಟ್ರ್ ಇದೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಅಂತ ಇಲ್ಲೇ ಇರೋಕ್ಕಾಗಲ್ವಲ್ಲ. ಯಾವುದಾದ್ರೂ ಒಂದು ಸಿಕ್ಬಿಟ್ರೆ ಆನ್ ದ ವೇ ಇನ್ನೂ ಚೆನ್ನಾಗಿರೋದು. ಆಲ್ರೆಡಿ 10:15 ಟೈಮು. ಏನೋ ಅಂದ್ಕೊಂಡೆ ಏನೋ ಆಗೋಯ್ತು. ಅಂದರೆ ಅವರು ಡೆಸ್ಟಿನೇಷನ್ನ ಚೇಂಜ್ ಮಾಡಿದ್ರು, ಅದೇ ಪ್ರಾಬ್ಲಮ್ ಆಗಿದ್ದು. ಇಲ್ಲಾಂದರೆ ಆಲ್ಮೋಸ್ಟ್ ಮನೆವರೆಗೂ ಹೋಗ್ಬಿಡ್ಬೋದಿತ್ತು. ಯಾವುದು ಬರ್ತಿದೆ, ತುಂಬ ಲಾಂಗ್ ಇದೆ ಬರ್ತಿರೋ ಡ್ಯೂಟಿ ಎಲ್ಲ ಬಂದು. ₹52 ಲಾಸ್ಟ್ ಬುಕ್ಕಿಂಗು. ಟೈಮ್ ನೋಡ್ಬೋದು, 10 ಗಂಟೆ 45 ನಿಮಿಷ ಆಗೈತೆ. ಸೊ ಕಸ್ಟಮರು ಮೇಯ್ನ್ ರೋಡಲ್ಲಿ ಕೊಟ್ಟಿದ್ದು ಆಯಿತಾ. ನಾನು ಒಳಗಡೆ ಕರ್ಕೊಂಬಂದಿದ್ದೀನಿ ನೋಡಿ. ಇಲ್ಲಿ ಮೇಯ್ನ್ ರೋಡಿಗೆ ಕೊಟ್ಟಿರೋದು ಡ್ರಾಪ್ ಲೊಕೇಶನು. ಇಲ್ಲಿ ಮೇಯ್ನ್ ರೋಡಿಗೆ ಬಿಟ್ಟಿದ್ದು, ಮೇಯ್ನ್ ರೋಡಿಗೆ ಕೊಟ್ಟಿರೋದು ಲೊಕೇಶನು. ಒಳಗಡೆ ಕರ್ಕೊಂಬಂದಿದ್ದೀನಿ. 10 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತಂದರೆ ಕೊಡಲ್ಲ ಗುರು. 10 ಗಂಟೆ ಇಲ್ಲಿ ಯೋಚನೆ ಮಾಡಿ ಎಂಥ ಜನಗಳಿರ್ತಾರೆ ಅಂತ ಅಂದ್ಬಿಟ್ಟು ಮನಸ್ಸಾಕ್ಷಿ ಇಲ್ಲ ಆಗೋರಪ್ಪ ಇವ್ರಿಗೆಲ್ಲ. ಸೊ 52 ರೂಪಾಯಿ ಇವ್ರದ್ದು ಕಲೆಕ್ಷನ್ ಆಗಿರೋದು. ಅದಕ್ಕೇ ಏನು ಮಾತಾಡ್ತಾರೆ. ಸ್ನೇಹಿತರೆ ಮನೆಗೆ ಬಂದಾಯಿತು. ಟೈಮ್ ನೋಡ್ಬೋದು
11 ಗಂಟೆ 7 ನಿಮಿಷ ಆಯಿತಾ. ಕೆಲವ್ರು ಹೇಳ್ತಿದ್ರಿ ಫೇಕು ಅದು ಇದು ಅಂತ ಅಂದ್ಬಿಟ್ಟು, ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರಿ, 11 ಗಂಟೆ ಟೈಮು ಡೇಟ್ ನೋಡ್ಕೊಬಿಡಿ. ಮೊಬೈಲಲ್ಲಿರೋದು ವೈಫೈ ಕನೆಕ್ಟ್ ಆಗಿದೆ. ಡೇಟು ಸಂಡೇ 23 6ನೇ ತಿಂಗಳು 2024. ನಿಮ್ಮ ಮುಂದೆನೇ ಊಬರ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನೋಡಿ ಆಗಿರೋವಂಥದ್ದು. ಹಾಗೆ ಎಲ್ಲರೂ ಸುಳ್ಳು ಹೇಳ್ತೀರಾ ಅಂತಿದ್ರಿ. 1 ಗಂಟೆಗೆ ಹೋಗಿದ್ದು 8 ಟ್ರಿಪ್ ಮಾಡಿದ್ದೀನಿ. 1331 ರೂಪಾಯಿ ಆಗೈತಾಯ್ತಾ. ಸೊ ಇವತ್ತೊಂದಿನ ಟ್ರಿಪ್ ಅಂತ ನಾವು ಚೆಕ್ ಮಾಡ್ಕೊಳ್ಳಿ. ಸೊ ಇದು 1 ವಾರದ ಅರ್ನಿಂಗ್ಸ್ ಆಗಿರೋದು. ಇವತ್ತು 23 ಭಾನುವಾರ, ಅಷ್ಟು ಮಾತ್ರ ನೋಡಿ. ಒಟ್ಟು ಆನ್ಲೈನ್ ಅವರ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಲಾಗಿನ್ ಅವರು 9 ಅವರು 30 ನಿಮಿಷ ಇದ್ದೀನಿ. 8 ಟ್ರಿಪ್ ಮಾಡೋಕ್ಕಾಯ್ತಾ. ಅಂದರೆ ಡಿವೈಸ್ ಆನಲ್ಲೇ ಇದ್ದಿದ್ದು, ಡ್ಯೂಟಿ ಆನಲ್ಲೇ ಇದ್ದಿದ್ದು, ಡ್ಯೂಟಿ ಆಫ್ ಮಾಡಿಲ್ಲ. ಈ ಮೊಬೈಲು ಅಂದರೆ ಅಪ್ಲಿಕೇಶನ್ ಆನಲ್ಲಿ ಇದ್ದಿದ್ದು. ಅದರಲ್ಲಿ 49 ರೂಪಾಯಿ ಮೈನಸ್ ಆಗೈತೆ. ಒಟ್ಟು 1380 ರೂಪಾಯಿನಲ್ಲಿ 49 ರೂಪಾಯಿ ಮೈನಸ್ ಆಗೈತೆ. ಅದಾದಮೇಲೆ ಸಿಕ್ಕಿದ್ದು ನನಗೆ 1331 ರೂಪಾಯಿ. ಇದು ಬಂದು ಬರೀ ಊಬರಲ್ಲಿ ಮಾತ್ರ. ಅದನ್ನ ಓಪನ್ ಮಾಡ್ಕೊಂಡಿದ್ದೀನಿ. 156 ರೂಪಾಯಿ ಆಗೈತೆ. ಹಾಗೆ ರ್ಯಾಪಿಡೋ ಕೂಡ ಓಪನ್ ಮಾಡ್ಕೊತೀನಿ. ಅದರಲ್ಲೇ ಫಸ್ಟ್ ಡ್ಯೂಟಿ ಒಂದು ಮಾಡಿ. ಸೊ ಅದರಲ್ಲಿ ಆಗಿರುವಂಥದ್ದು 397 ರೂಪಾಯಿ. ಅದರಲ್ಲಿ ಒಂದು 10 ರೂಪಾಯಿ ಕಟ್ ಆಗಿ ನೋಡಿದ್ರಲ್ಲ. ಇವತ್ತೇ ನನ್ನ ಅರ್ನಿಂಗು. ಭಾನುವಾರ ದಿವಸ ನಾನು ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಹೇಳ್ಬೇಕು ಅಂದ್ರೆ ನನಗೆ ಬೆಳಗ್ಗೆಯಿಂದನೇ ಆಯ್ತಿರಲಿಲ್ಲ. ಒಂದು ಕಡೆ ಇಡೀ ತಲೆನೋವು, ಅಂದರೆ ಇಲ್ಲಿಂದ ಹಿಡಿದು ಕಣ್ಣೆಲ್ಲ ನೋವೈತೆ ಮತ್ತು ದವಡೆ ಎಲ್ಲ ನೋವೈತೆ. ಸೊ ಆದ್ರೂ ಏನು ಮಾಡೋಕ್ಕಾಗಲ್ಲ, ಡ್ಯೂಟಿ ಅಂತೂ ಮಾಡಲೇಬೇಕು. ಅಷ್ಟು ಟೈಮ್ ಕೊಟ್ರೇ ಆಗೋದು. ಮತ್ತು ಹುಷಾರಿಲ್ದಂಗೆ ಏನಾದರೂ ಆಗೋಯ್ತು ಅಂದರೆ ಆ ದಿವಸ ನಮಗೆ ಮ್ಯಾನೇಜ್ ಆಗುತ್ತೆ. ಸೊ ಆ ರೀಸನಿಂದ ಆದಷ್ಟು ಚೆನ್ನಾಗಿದ್ದಾಗ, ಹುಷಾರಾಗಿದ್ದಾಗ ಡ್ಯೂಟಿ ಮಾಡ್ಕೊತೀನಿ. ಇವಾಗ ಇತ್ತೀಚೆಗಂತೂ ತುಂಬ, ಅಂದರೆ ಇವಾಗ ವೆದರ್ ಬೇರೆ ಚೇಂಜ್ ಆಗಿದೆ ಅಲ್ವಾ, ಹಂಗಾಗಿ ಸ್ವಲ್ಪ ಹುಷಾರು ತಪ್ಪೋದೆಲ್ಲ ಜಾಸ್ತಿ ಆಗ್ತಿದೆ. ಸೊ ಅದಿದ್ದೇ ಇರುತ್ತೆ, ಅಂದರೆ ವೆದರ್ ಚೇಂಜ್ ಆದಾಗ. ಇವತ್ತು ಮಧ್ಯಾಹ್ನ 1 ಗಂಟೆ ಮತ್ತು ಇವಾಗ 11 ಗಂಟೆ ಆಯಿತು. ಆಲ್ಮೋಸ್ಟ್ ಇನ್ನೊಂದು 2 ಅವರ್ ಹೋಯ್ತು, ಅಂದರೆ ಆಲ್ಮೋಸ್ಟ್ 12 ಅವರ್. ಒಟ್ಟು 10 ಅವರಷ್ಟು ಡ್ಯೂಟಿ ಮಾಡಿದ್ದೀನಿ. ಸೊ ಮಾಡಲೇಬೇಕು, ಅಷ್ಟು ಟೈಮ್ ಮಾಡಿಲ್ಲ ಅಂದರೆ ಆಗೋಲ್ಲ. ಮತ್ತು ಹೇಳ್ಬೇಕು ಅಂದರೆ ಸುಮಾರು ಜನ ಕಮೆಂಟ್ ಮಾಡ್ತಿದ್ರೆ, ನಮಗೆಲ್ಲ ಡ್ಯೂಟಿ ಆಗೋಲ್ಲ, ನಿನಗೆ ಮಾತ್ರ ಹೆಂಗೆ ಆಗ್ಬಿಡುತ್ತೆ, ಸ್ಪೆಷಲ ನೀನು ಅಂತ ಅಂದ್ಬಿಟ್ಟು. ನೋಡಿ, ನಾನು ಕೂಡ ನಿಮ್ಮ ಥರನೇ ಹೇಳ್ಬೇಕು ಅಂದರೆ ಟ್ರಾಫಿಕ್ ಆಗಲಿ, ಕಿಲೋಮೀಟ್ರ್ ಆಗಲಿ ಅಂತ ನಾನು ನೋಡೋಲ್ಲ. ಆದಷ್ಟು ಎಲ್ಲ ಡ್ಯೂಟಿನೂ ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ. ಲಾಂಗ್ ಬಾಡಿಗೆ ಸಿಕ್ಕಿಲ್ವಾ, ಶಾರ್ಟ್ ಡಿಸ್ಟೆನ್ಸ್ ಬಾಡಿಗೆ ಅಂದರೆ ಮಿನಿಮಮ್ ಬಾಡಿಗೆಗಳು ನೋಡ್ಕೊತೀನಿ. ಅದು ಲಾಂಗ್ ಸಿಗ್ತಾ ಲಾಂಗು ಹೋಗ್ತೀನಿ. ಆ ಥರ ನನಗೆ ಲಾಂಗೇ ಬೇಕು ಅಂತ ಏನಿಲ್ಲ. ನನಗೆ ಆ ಥರ ಏನು ನಾನು ಮೈಂಡ್ ಸೆಟ್ ಏನು ಮಾಡ್ಕೊಂಡಿಲ್ಲ. ಯಾವುದೇ ಬಾಡಿಗೆ ಬರಲಿ ಎತ್ಕೊಳೋದು ಮಾಡೋದು. ಯಾಕಂದರೆ ನನಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಟಾರ್ಗೆಟ್. ನಂದು 2000 ರೂಪಾಯಿ ಟಾರ್ಗೆಟ್ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಎಷ್ಟು ಬೇಗ ಅಚೀವ್ ಮಾಡೋಕ್ಕಾಗುತ್ತೆ ಅಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಆಮೇಲೆ ನನ್ನ ನಿಯರ್ ನನ್ನ ಟಾರ್ಗೆಟ್ ಬರ್ತಾ ಇರಬೇಕಾದ್ರೆ ಆಮೇಲೆ ನಾನು ಆದಷ್ಟು ಮನೆ ಕಡೆಗೆ ಹಿಂಗೆ ಬಾಡಿಗೆಗಳನ್ನ ಮಾಡಿಕೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಆಟೋ ಎಷ್ಟು ಸುತ್ತುತ್ತೆ, ಸುಮ್ಮನೆ ಖಾಲಿ ಅಲ್ಲ ನಾನು ಹೇಳೋದು. ಕಸ್ಟಮರ್ನ ಹಾಕ್ಕೊಂಡು ನಾವು ಡ್ಯೂಟಿ ಎಷ್ಟು ಗಾಡಿ ಟೈರು, ಆಟೋ ಟೈರ್ ಎಷ್ಟು ಸುತ್ತುತ್ತಾ ಇರುತ್ತೆ ಅಷ್ಟು ನಮಗೆ ಪ್ರಾಫಿಟ್ ಆಗ್ತಾ ಇರುತ್ತೆ, ಅಂದರೆ ಇನ್ಕಮ್ ಆಗುತ್ತೆ, ಅರ್ನಿಂಗ್ಸ್ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಸ್ನೇಹಿತರೆ, ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ, ಆಟೋ ತಗೋಬೇಕು, ಯಾವ ಥರ ಏನು ನಿಮ್ಮ ನಂಬರ್ ಕೊಡಿ, ಕಾಂಟ್ಯಾಕ್ಟ್ ಕೊಡ್ವಿ ಅಂತ ಅಂದ್ಬಿಟ್ಟು. ತುಂಬಾ ಸಾರಿ ಹೇಳಬೇಕು ಅಂತಂದರೆ, ನಾನು ನನ್ನ ಕಾಂಟ್ಯಾಕ್ಟ್ನ ಎಲ್ಲೂ ಶೇರ್ ಮಾಡ್ತಿಲ್ಲ. ರೀಸನ್ ಬಂದು ಏನಪ್ಪ ಅಂತಂದರೆ, ನೋಡಿ, ನಾನು ಒಂದು ಕಂಟೆಂಟ್ ಪರ್ಪಸ್ ಆಗಲಿ ನನ್ನ ಅರ್ನಿಂಗ್ಸ್ನ ಹಾಕ್ತಾ ಇರುತ್ತೆ ಯೂಟ್ಯೂಬ್ಗೆ, ಆಯಿತಾ. ಸೊ ನಂದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಇರೋದು ಬಂದು ಆಟೋನೇ. ಯೂಟ್ಯೂಬ್ಗೋಸ್ಕರ ಕಂಟೆಂಟ್ ಪರ್ಪಸ್ ಆಗಿ ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ, ಸರಿನಾ. ದಯವಿಟ್ಟು ನನ್ನನ್ನು ನೋಡಿ ಯಾರು ಕೂಡ ಆಟೋ ತಗೋಬೇಡಿ. ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಹೇಳ್ಬೇಕಂದ್ರೆ ನನ್ನ ಕಂಡೀಷನಲ್ಲೇ ಟೀನಲ್ಲಿ ನಂದೇ ಮೂಳೆ ಈ ಸೀಟ್ ಮೇಲೆ ಕೂತಾಗ ಚುಚ್ಚುತ್ತಲ್ಲ, ಸೊ ಅಷ್ಟು ಚುಚ್ಚಿದ್ರೆ ಮಾತ್ರನೇ ಅರ್ನಿಂಗ್ಸ್ ಆಗ್ತಿರೋದು. ಸೊ ಹಂಗಾಗಿ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳೋದೇನಂತಂದರೆ, ನನ್ನ ನೋಡಿ ಯಾರೂ ಆಟೋ ಹಾಕ್ಕೋಬೇಡಿ. ಜಸ್ಟ್ ನೀವು ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಜಸ್ಟ್ ಕಂಟೆಂಟ್ ಪರ್ಪಸ್, ಒಂದು ನಾಲೆಜ್ ಪರ್ಪಸ್. ಸ್ನೇಹಿತರೆ, ಈ ನನ್ನ ವಿಡಿಯೋನ ಜಸ್ಟ್ ಒಂದು ಕಂಟೆಂಟ್ ಪರ್ಪಸ್ ಮತ್ತು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಳ್ಳಿ. ಅದು ಬಿಟ್ಟರೆ ನಾನು ಯಾವುದೇ ಥರ ರೆಕಮೆಂಡ್ ಮಾಡಲ್ಲ. ತಗೊಳ್ಳಿ ಅಂತಲೂ ಹೇಳಲ್ಲ, ತಗೋಬೇಡಿ ಅಂತಲೂ ಹೇಳಲ್ಲ. ಯಾಕಂದರೆ ಎಲ್ಲ ನಿಮಗೆ ಬಿಟ್ಟಿದ್ದು. ಯಾಕಂದರೆ ನಿಮ್ಗೆ ಕೂಡ ಗೊತ್ತಿರುತ್ತೆ, ಅಷ್ಟು ನಾಲೆಜ್ ಇದ್ದೇ ಇರುತ್ತೆ, ಆಯಿತಾ. ಮತ್ತು ದುಡ್ಡು ರಿಸ್ಕ್ ಇದೆ, ನಿಮ್ಮ ಲೈಫ್ ರಿಸ್ಕ್ ಇದೆ. ಸೊ 100 ಸತಿ ಯೋಚನೆ ಮಾಡ್ಬಿಟ್ಟು ಮಾಡಿ ಅಂತ ಕೇಳ್ಕೊತೀನಿ. ಅದೇ ಥರ ಅಷ್ಟನ್ನು ಬೆಳಗ್ಗೆ
ಮನೆ ಬಿಡಬೇಕಾದ್ರೆ ಕೂಡ ಅಷ್ಟೇ, ಇವತ್ತು ಸಾಯಂಕಾಲ ಮತ್ತೆ ಮನೆಗೆ ಬರ್ತೀನಿ ಅನ್ನೋ ಗ್ಯಾರಂಟಿನಲ್ಲಿ ಏನು ಹೋಗಲ್ಲ. ಜಸ್ಟ್ ಆ ದೇವ್ರ ಕೃಪೆಯಿಂದ ಆಗ್ತಿದೆ, ಹೋಗಿ ಡ್ಯೂಟಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದಷ್ಟು ನಾನು ಕೂಡ ಸೇಫಾಗಿ ಡ್ರೈವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಿಗ್ಜ್ಯಾಗ್ ಮಾಡೋದು ಕೆಲವೊಬ್ಬರೆಲ್ಲ ನಾನು ನೋಡ್ತೀನಿ. ಇತ್ತೀಚೆಗಂತೂ ಆಟೋ ಡ್ರೈವಿಂಗಲ್ಲೇ ಸ್ವಲ್ಪ ರ್ಯಾಶ್ ಆಗಿಬಿಟ್ಟಿದ್ದಾರೆ. ಅದು ಯಾಕಂತ ಗೊತ್ತಿಲ್ಲ, ಅದು ಯಾರಿಗೆ ತೋರಿಸ್ಬೇಕೋ ಅಂತನೋ ನಾವು ಯಾವ ಮನೋಭಾವದಿಂದ ಅವ್ರು ಮಾಡ್ತಿದ್ದಾರಂತ ಅಂದರೆ ಗೊತ್ತಾಗ್ತಾ ಇಲ್ಲ. ತುಂಬ ಸ್ಪೀಡಾಗಿ ಓಡಿಸೋದು ಮತ್ತು ತುಂಬ ಗಾಡಿಗಳು ಟಚ್ ಆಗೋದು ಹಿಂಗೆ ಆಗ್ತಿದೆ. ಸೊ ಯಾರಾದರೂ ನಾನು ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಮಗೆ ಯಾರ ಜೊತೆ ಕೂಡ ಕಾಂಪಿಟೇಷನ್ ಇಲ್ಲ. ನಮಗೇನು ಬೇಕಿರೋದು ನಾವು ಅರ್ನಿಂಗ್ಸು ನಮ್ಮ ಜೀವನಕ್ಕೋಸ್ಕರ ಅಂತ ಬಂದಿರೋದು. ಸೊ ಆ ರೀಸನಿಂದ ಆದಷ್ಟು ನಮ್ಮ ಫೋಕಸ್ ಬಂದು ದುಡಿಮೆ ಕಡೆಗಿರಬೇಕು. ಅದು ಬಿಟ್ಟರೆ ಯಾವುದೇ ಥರ ರೇಸ್ ಆಗಲಿ, ಯಾರ ಜೊತೆಗೂ ಕಾಂಪಿಟೇಷನ್ ಆಗಲಿ ಯಾವುದೇ ಥರ ಮಾಡೋದು ಬೇಡ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಇವತ್ತಿನ ದಿವಸ ಪರವಾಗಿಲ್ಲ, ಡ್ಯೂಟಿ ಮಾಡ್ಕೊಂಬಂದೆ. ಇನ್ನೂ ಸ್ವಲ್ಪ ಅರ್ನಿಂಗ್ಸ್ ಆಗಿರೋದು, ಸ್ವಲ್ಪ ಬೇಗ ಹೋಗಿದ್ರೆ. ಬಟ್ ಏನಂತಂದ್ರೆ ನಾನೇ ನೆಗ್ಲಿಜೆನ್ಸಿ ಮಾಡಿದೆ. ಆವಾಗಲೇ ಹೇಳ್ದಂಗೆ ಸ್ವಲ್ಪ ತಲೆ ಭಾರ ಇತ್ತಲ್ವ, ತಲೆ ನೋಯ್ತಿತ್ತು ಒಂದು ಕಡೆ. ಸೊ ಆ ರೀಸನ್ನಿಂದ ಅಷ್ಟೇ. ಸೊ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದರಿಂದಾಗಿ ನನಗೊಂದು ಸಪೋರ್ಟ್ ಆಗುತ್ತೆ ಅಂತ ಕೇಳ್ಕೊತೀನಿ. ಸೊ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.